ಮತ್ತು ಇಡೀ ದಕ್ಷಿಣ ಭಾರತ ನಾವು ಸ್ವರ್ಗದಲ್ಲಿರ್ತಕ್ಕಂಥವ್ರು. ಕಾನೂನು ಸುವ್ಯವಸ್ಥೆ ಆಗಲಿ, ಶಾಂತಿ ವ್ಯವಸ್ಥೆನ ಕಾಪಾಡ್ತಕ್ಕಂಥ ವಿಚಾರದಲ್ಲಾಗಲಿ, ಅಭಿವೃದ್ಧಿ ವಿಚಾರದಾಗಲಿ, ಶಿಕ್ಷಣ ಆರೋಗ್ಯದಲ್ಲಾಗಲಿ ನಾವೆಲ್ಲರೂ ಸಹ ಉತ್ತರ ಭಾರತದಿಂದ ಭಾಳಷ್ಟು ಮುಂದೆ ಇರ್ತಕ್ಕಂಥವ್ರು. ಪ್ರಹ್ಲಾದ್ ಜೋಶಿ ಅವ್ರಿಗೆ ಗಾಳಿ ಹೊಡೆದಿದ್ದೆವು, ದೆಹಲಿಯಲ್ಲಿ ಈಗ ಒಂದು ಸುಮಾರು ವರ್ಷದಿಂದ ಇದ್ದಾರೆ. ಅವ್ರಿಗೆ ಕರ್ನಾಟಕವನ್ನು UPನೋ ಬಿಹಾರ ಮಾಡಬೇಕು ಅನ್ನೋ ಒಂದು ಹುನ್ನಾರ. ಅದಕ್ಕೆ ನಾವು ತೀವ್ರವಾದ ವಿರೋಧವನ್ನು ಮಾಡ್ತೀವಿ ಅಂಥೇಳಿ ನಾನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ಅಂದರೆ ಇವರು ಸೆಂಟ್ರಲ್ ಫೋರ್ಸ್ ತಂದು ಬಿಹಾರಲ್ಲಿ UPನಲ್ಲಿ ಹೇಗೆ ಮಾಡ್ತಾರೆ ನೋಡಿ ಬುಲ್ಡೋಸರ್ ರಾಜಕೀಯ, ಅದನ್ನು ಎಲ್ಲಿ ಮಾಡಕ್ಕೆ ಬರ್ತಾರೆ? ಅದೆಲ್ಲ ನಮ್ಮ ಹೆಣದ ಮೇಲೆ ಮಾಡ್ಬೋದೇ ವಿನಃ ಇವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಪಕ್ಷ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ. ಈಗ ಇನ್ಫಾರ್ಮೇಷನ್ ಆರ್ ವೋಟರ್ ಫೆಸಿಲಿಟೇಷನ್ ಸೆಂಟರ್, BLO ಫೆಸಿಲಿಟೇಷನ್ ಸೆಂಟರ್ ಆ್ಯಂಡ್ ಆಫೀಸರ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಬೂತ್ ಲೆವೆಲ್ ಆಫೀಸರ್ಸು, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇವರೇ ಮಾಡಿರೋದಲ್ಲ. ಫೆಸಿಲಿಟೇಷನ್ ಸೆಂಟರು, ಹೆಲ್ಪ್ ಡೆಸ್ಕ್ ಅಂತೇಳಿ ಇವ್ರು ಮಾಡದೇ ಇರುವಾಗ ನಾವಾದರೂ ಮಾಡಬೇಕಲ್ಲ. ಆದರೆ ಅವ್ರು ಹೇಳೋಂಗಿಲ್ಲ. ಎಲೆಕ್ಷನ್ ಕಮಿಷನ್ ರೂಲ್ಸಲ್ಲೇ ಇದೆ, ಎನ್ಯುಮರೇಷನ್ ಫಾರಮ್ ಫಿಲ್ ಮಾಡಲಿಕ್ಕೆ ನಾವು ಹೆಲ್ಪ್ ಡೆಸ್ಕ್ ಮೂಲಕ ನಾವು ಸಹಾಯ ಮಾಡ್ಬೋದು ಅಂಥೇಳಿ. ಇನ್ವಾಲ್ವ್ಮೆಂಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಭಾಳ ಸ್ಪಷ್ಟವಾಗಿದೆ. ಅದರಲ್ಲಿ ಏನಿದೆ, CEOs, DEOs ಆ್ಯಂಡ್ EROs to meet all recognized parties and explain the SR process in full detail. Printing, distribution, matching, linking and collection of duty-filled enumeration forms. Rationalization of polling station with an upper limit of 1,200 voters. BLAs can also collect duly filled enumeration forms from the electors, certify up to 50 electoral enumeration forms day and submit to the BLO. ಎಲೆಕ್ಷನ್ ಕಮಿಷನಲ್ಲಿ ರೂಲ್ ಇದೆ. ನಾವು BLA ಮಾಡಿರ್ತಕ್ಕಂಥವ್ರು, BLA ಮಾಡೋನು ಅದನ್ನು ಮಾಡ್ಬೋದು. 50 ಫಾರಮ್ ತಗೊಂಡೋಗಿ ಸಬ್ಮಿಟ್ ಮಾಡ್ಬೋದು ದಿನಕ್ಕೆ. ಇದೆಲ್ಲ ಭಾಳ ಸ್ಪಷ್ಟವಾಗಿದೆ. ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಹೇಳಿದಂತ ಗೊತ್ತಿಲ್ಲ. ನಾವು ಸಹ ನಾಳಿದ್ದಾದರೆ ಅಥವಾ ಗುರುವಾರದಂತೂ ನಾವು ಸಹ ಮುಖ್ಯಮಂತ್ರಿಗಳನ್ನು ಸಹ ಕೇಳಿದ್ದೀವಿ. ನಾವೆಲ್ಲರೂ ಸಹ ಹೋಗಿ ಎಲೆಕ್ಷನ್ ಕಮಿಷನ್ ಭೇಟಿ ಮಾಡಿ ನಾವು ಸಹ ನಮ್ಮ ಅನಿಸಿಕೆಗಳೇನಿದೆ ಅಂತ ಹೇಳಿ ಬರ್ತೇವೆ. ಈಗ ಯಾಕಂದರೆ ಇವರ ಸ್ಟ್ರಾಟಜಿ ಏನಿದೆ ಅಂದರೆ, ಇವರ ಷಡ್ಯಂತ್ರ ಏನಿದೆ ಅಂದರೆ, ನೇರವಾಗಿ 3 ಚುನಾವಣೆ ಆಗೋಯ್ತು. ಈಗ 3 ಚುನಾವಣೆಯಲ್ಲಿ ಇವರಿಗೆ ಸ್ಪಷ್ಟವಾದ ಬಹುಮತ, 2/3 ಮೆಜಾರಿಟಿ ಸಿಕ್ಕಿಲ್ಲ. ಅದಕ್ಕೋಸ್ಕರ ಮೋದಿ ಶಾ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ, ಒಂದು ಷಡ್ಯಂತ್ರ ಮಾಡಿದ್ದಾರೆ. SR ಮೂಲಕ ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ಕೊಂಡು ಇವರು ಮೆಜಾರಿಟಿಗೆ ಬರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರ ಈ ಒಂದು ಷಡ್ಯಂತ್ರವನ್ನು ನಾವು ವಿಫಲಗೊಳಿಸ್ತೀವಿ ಅನ್ನೋ ಧೈರ್ಯನೂ ನಮಗಿದೆ. ಈಗ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ ಅದು ಅಟಾನಮಸ್ ಆಗಿರ್ತಕ್ಕಂಥದ್ದು, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ಸಾಂವಿಧಾನಿಕ ಅಧಿಕಾರ ಇರ್ತಕ್ಕಂಥ ಒಂದು ಸಂಸ್ಥೆ. ಅದಕ್ಕೆ ಯಾರೂ ಸಹ ದುರುಪಯೋಗ ಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇಡೀ ದೇಶದಲ್ಲಿ ಇವರು ದುರುಪಯೋಗ ಪಡಿಸ್ಕೊಂಡು ಇಲ್ಲೂ ಸಹ ಅದನ್ನು ಮಾಡಕ್ಕೆ ಹೋಗ್ತಾರೆ. ಕರ್ನಾಟಕ ರಾಜ್ಯದ ಜನ ಮತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥ BJP ಒಂದು ಬಿಟ್ಟರು, ಜನತಾದಳ ಬಿಟ್ಟರೆ ಬಾಕಿ ಎಲ್ಲ ರಾಜಕೀಯ ಪಕ್ಷಗಳು ಲಾ ಅಬೈಡಿಂಗ್ ಸಿಟಿಸನ್ಸು, ಕಾನೂನಿನ ಚೌಕಟ್ಟಿನಲ್ಲಿ ನಡೀತಕ್ಕಂಥವ್ರು. ಆದ್ದರಿಂದ ಇವರು ಸುಳ್ಳು ಆರೋಪಗಳನ್ನ ಮಾಡಿ ಅಧಿಕಾರವನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವೆಲ್ಲರೂ ಸಹ ಇದ್ದೇವೆ.